ಶಾಮನೂರು ಧಣಿಗಳು, ದಾವಣಗೆರೆ ಧಣಿಗಳು ಅನ್ನುವಂತಹ ಮಾತುಗಳನ್ನು ಅಲ್ಲಿನ ಜನ ಸಾಮಾನ್ಯವಾಗಿ ಹೇಳ್ತಾ ಇರ್ತಿದ್ರು. ಅಷ್ಟೇ ಅಲ್ಲದೆ ತಾವು ಮಾಡುವಂತಹ ಕೆಲಸಗಳ ವಿಚಾರದಲ್ಲಿ, ಅವರು ಕೊಟ್ಟಿರುವಂತಹ ಕೊಡುಗೆಗಳ ವಿಚಾರದಲ್ಲಿ ಅಪಾರವಾದಂತಹ ಗೌರವವನ್ನು ಜನ ಕೂಡ ಇಟ್ಕೊಂಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಯಾಗಿ ಬಂದಿದ್ದಾರೆ, ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನ ಜೊತೆಗೆ ದೃಢವಾಗಿ ನಿಂತಿರುವಂಥದ್ದು ಮತ್ತು ಅವರ ಕುಟುಂಬವು ಕೂಡ ಆ ಒಂದು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಸೊಸೆಗೆ ಕಾಂಗ್ರೆಸ್ನಿಂದ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರಗಳು ಪ್ರಕಟ ಆದಾಗ ಅದನ್ನು ತುಂಬು ಮನಸ್ಸಿನಲ್ಲಿ ಅದನ್ನು ಒಪ್ಪಿಕೊಂಡು ತನ್ನ ಸೊಸೆಯನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರೋದರಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಯಶಸ್ವಿಯಾದರು. ಅಷ್ಟರ ಮಟ್ಟಿಗೆ ದಾವಣಗೆರೆಯ ರಾಜಕಾರಣದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದಂಥವರು, ತಮ್ಮದೇ ಆದಂತಹ ಹಿಡಿತವನ್ನು ಹೊಂದಿದಂಥವರು ಶಾಮನೂರು ಶಿವಶಂಕರಪ್ಪ. ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ 2013ರಲ್ಲಿ ಮಂತ್ರಿಯಾಗಿ, ತೋಟಗಾರಿಕಾ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಮುಂದೆ ಕ್ಯಾಬಿನೆಟ್ ರಿಷಫಲ್ ಆದಾಗ ತಂದೆಯ ಬದಲಿಗೆ ಮಗನನ್ನು ಸಿದ್ದರಾಮಯ್ಯನವರು ಮಂತ್ರಿ ಮಾಡ್ತಾರೆ. ಆಗಲೂ ಕೂಡ ಮಂತ್ರಿಯಿಂದ ತೆಗಿಲಿ ಬಿಡಿ, ನಾನು ಆರಾಮಾಗಿ ಹೋಗ್ತೀನಿ, ನಾನೇ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋನಲ್ಲ ಅನ್ನುವಂತಹ ಮಾತುಗಳನ್ನು ಶಾಮನೂರವರು ಹೇಳ್ತಾ ಇದ್ರು. ಅದು ಶಾಮನೂರವರ ಶೈಲಿ. ಬದುಕಿರುವವರೆಗೂ ಕೂಡ ಅಧಿಕಾರದಲ್ಲಿ ಇರಬೇಕು ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇರ್ತಿದ್ರು ಅಂಥೇಳಿ ಆರ್ ಅಶೋಕ್ ಅವರು ಕೂಡ ಇವತ್ತು ಶಾಸನಸಭೆಯಲ್ಲಿ ಅವರಿಗೆ ಸಂತಾಪ ಸೂಚಿಸುವಾಗ ನೆನಪು ಮಾಡಿಕೊಳ್ತಾ ಇದ್ರು. ಈಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಉಪಮುಖ್ಯಮಂತ್ರಿಗಳು ಈಗಾಗಲೇ ಪುಷ್ಪಗುಚ್ಛವನ್ನಿರಿಸಿ ಅವರ ಪಾರ್ಥಿವ ಶರೀರಕ್ಕೆ ಗೌರವದ ವಂದನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜೇಂದ್ರ ಸೇರಿದಂತೆ BJPಯ ಹಿರಿಯ ನಾಯಕರುಗಳು, ಹೀಗೆ ಎಲ್ಲ ಪಕ್ಷಗಳ ನಾಯಕರ ಜೊತೆಗೂ ಕೂಡ ಆತ್ಮೀಯವಾದಂತಹ ಒಡನಾಟವನ್ನು ಶಾಮನೂರು ಶಿವಶಂಕರಪ್ಪ ಅವರು ಹೊಂದಿದ್ರು. ಒಬ್ಬ ಉದ್ಯಮಿಯಾಗಿ, ಒಬ್ಬ ರಾಜಕಾರಣಿಯಾಗಿ, ಸಹಕಾರಿಯಾಗಿ, ಹೀಗೆ ನಾನಾ ಸ್ತರಗಳಲ್ಲೂ ಕೂಡ ಶಿವಶಂಕರಪ್ಪ ಅವರ ಕೊಡುಗೆ ದೊಡ್ಡದಿದೆ. ಕಳೆದ 30 ವರ್ಷಗಳಿಂದ ಸಕ್ರಿಯ ರಾಜಕೀಯದಲ್ಲಿದ್ದರು. ಹೀಗಾಗಿ ಸಕ್ರಿಯ ರಾಜಕಾರಣಕ್ಕೆ ಅವರು ಎಂಟ್ರಿ ಆಗಿದ್ದೇ ಬಹಳ ತಡವಾಗಿ. ಈ ಕಾರಣದಿಂದಾಗಿ ಅವರಿಗೆ ಬಹಳ ದೊಡ್ಡ, ಅಂದರೆ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಇನ್ನೇನೋ ಸಾಧಿಸಬೇಕು, ಈ ರೀತಿಯಾದಂಥ ಆಸೆ ಆಕಾಂಕ್ಷೆಗಳನ್ನು ಅವ್ರಿಗೆ ಇಟ್ಕೊಳ್ಳೋದಕ್ಕಾಗಲಿ ಅಥವಾ ಅದಕ್ಕೆ ಬೇಕಾದಂತಹ ದುಡಿಮೆಯನ್ನು ಮಾಡೋದಕ್ಕೆ ಆಗಲಿ ಅಷ್ಟು ಆರೋಗ್ಯವೂ ಕೂಡ ಇರಲಿಲ್ಲ. ಯಾಕಂದರೆ ಚುನಾವಣಾ ಸಕ್ರಿಯ ರಾಜಕಾರಣಕ್ಕೆ ಬಂದು ಸುಮಾರು ಒಂದು 10-15 ವರ್ಷ ಆಗ್ತಾ ಇದೆ ಅಂತಲೇ ಅವ್ರ ನಿಧಾನಕ್ಕೆ ತನ್ನ ಅವಧಿ ಮುಗಿತು, ತನ್ನ ಮಗ ಈ ರಾಜಕಾರಣದ ಉತ್ತರಾಧಿಕಾರವನ್ನು ತೆಗೆದುಕೊಳ್ತಾನೆ ಅನ್ನುವಂತಹ ವಿಶ್ವಾಸದೊಂದಿಗೆ ಅವರು ಹೋದರು. ಮತ್ತು ಯಾವಾಗ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಅಂಥೇಳಿ 2 ಕ್ಷೇತ್ರಗಳಾದವು, ಆವಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಸೆಂಬ್ಲಿಗೆ ಸ್ಪರ್ಧಿಸ್ತಾ ಇದ್ರು. ಅಸೆಂಬ್ಲಿಯಲ್ಲಿ ಅಲ್ಲಿನ ಜನ ಅವ್ರನ್ನ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸ್ಕೊಂಡು ಬಂದಿರುವಂಥದ್ದು. ಎಲ್ಲ ಸಮುದಾಯಗಳ ಜನ ಕೂಡ ಅವರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ರು, ಬಹಳ ಗೌರವದಿಂದ ಅವರನ್ನು ನಡೆಸ್ಕೋತಾ ಇದ್ರು. ಮತ್ತು ಅದೇ ಗೌರವವನ್ನು ಅವರು ಕೂಡ ಉಳಿಸ್ಕೊಂಡಿದ್ರು. ತಮ್ಮ ಕ್ಷೇತ್ರದ ಜನರಿಗೆ ಅವರ ಆರೋಗ್ಯದ ವಿಚಾರಗಳಿರ್ಬೋದು, ಅವರ ಶಿಕ್ಷಣದ ವಿಚಾರ ಇರ್ಬೋದು, ಅವೆಲ್ಲದರಲ್ಲೂ ಕೂಡ ಅವ್ರಿಗೆ ಒಂದು ಒಳ್ಳೆಯ ಸೌಲಭ್ಯಗಳು
ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ, ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಎಂಪಿ ಪಾಟೀಲ್, ಬೋಸರಾಜು, ಹೀಗೆ ಹಲವು ನಾಯಕರುಗಳು, ಈಗಾಗಲೇ ಈಶ್ವರ್ ಖಂಡ್ರೆ, ಯಾಕಂದರೆ ಈಶ್ವರ್ ಖಂಡ್ರೆ ಅವರಂತೂ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗೇ ಬಹಳಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಮುದಾಯದ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಲಿಂಗಾಯತ ಸಮುದಾಯವನ್ನು, ವೀರಶೈವ ಲಿಂಗಾಯತ ಸಮುದಾಯವನ್ನು ಭಾಳ ಗಟ್ಟಿಯಾಗಿ ನಾವು ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತನ್ನ ಸಮುದಾಯದ ಪರವಾಗಿ ನಿರಂತರವಾದಂತಹ ಧ್ವನಿಯನ್ನು ಎತ್ತುವಂತಹ ಕೆಲಸವನ್ನು ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದರು. ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ಜಾತಿಗಣತಿಯನ್ನು ವಿರೋಧಿಸುವಂತಹ ಸಂದರ್ಭದಲ್ಲೂ ಕೂಡ ಮೊದಲ ಜಾತಿಗಣತಿ ವರದಿಯನ್ನು ಸರ್ಕಾರ ಅದು ಕೇವಲ ತಾತ್ವಿಕವಾದಂತಹ ಒಪ್ಪಿಗೆಗೆ ಸೀಮಿತಗೊಳಿಸಿ ಹೊಸದಾದಂತಹ ಸರ್ವೆಯನ್ನು ಮಾಡಿಸುವಂತಹ ನಿರ್ಧಾರಕ್ಕೆ ಬರುವಂಥದ್ರಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ನಿಲುವು ಬಹಳ ಮಹತ್ವದ್ದಾಗಿತ್ತು. ಯಾಕೆಂದರೆ ಅವರು ಅಂಥದ್ದೊಂದು ದೃಢ ನಿಲುವನ್ನು ತಾಳಿದ್ದರಿಂದಾಗಿ, ಅವರಂಥದ್ದೊಂದು ನೇರವಾಗಿ ಸರ್ಕಾರದ ನಿಲುವಿಗೆ ತದ್ವಿರುದ್ಧವಾದಂತಹ ನಿಲುವನ್ನು ತಾಳಿದ್ದರಿಂದಾಗಿ ರಾಜ್ಯ ಸರ್ಕಾರವು ಕೂಡ ಒತ್ತಡಕ್ಕೆ ಒಳಗಾಗಿತ್ತು. ಹೈಕಮಾಂಡ್ ಕೂಡ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡಕ್ಕೆ ಒಳಗಾಗಿತ್ತು. ಸುಳ್ಳಲ್ಲ. ಎಲ್ಲ ಕಾರಣಗಳು ಕೂಡ ಬಹಳ ಮುಖ್ಯ ಆಗಿದ್ವು ಸರ್ಕಾರದಂತಹ ನಿಲುವುಗಳು ಬದಲಾಗುವಂತಹ ವಿಚಾರಗಳಲ್ಲಿ. ಶಾಮನೂರು ಶಿವಶಂಕರಪ್ಪ ಅವರ ಸಮಾಧಿ ಸ್ಥಳ ಇಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮನೆ ಮಂದಿ ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಸ್ವಾಮೀಜಿಗಳು ಉಪಸ್ಥಿತರಿದ್ದಾರೆ. ರಾಜಕೀಯದ ಒಡನಾಡಿಗಳು, ನಾಯಕರುಗಳು ಜೊತೆಯಲ್ಲಿದ್ದಾರೆ. ತರಳಬಾಳು ಶ್ರೀಗಳು, ಸಾಣೆಹಳ್ಳಿ ಶ್ರೀಗಳು, ಹಾಗೆಯೇ ವಚನಾನಂದ ಸ್ವಾಮೀಜಿಯವರು, ಹರಿಹರದ ಪಂಚಮಸಾಲಿ